ದೊಡ್ಡದು ಸಿಡಿಲ್ ಬರ್ತದಲ್ಲ, ಒಂದೇ ಸಾರಿ ಆ ಸರ ಸೌಂಡ್ ಬಂತು. ಮನೆ ಒಳಗೆ ಮಲಗಿದ್ದವರಿಗೆ ಟಿಪ್ಪರ್ ಗದ್ದೆಗೆ ಬಿದ್ದ ತರ ಸೌಂಡ್ ಕೇಳಿಸಿ. ತಾಳೆ ಮರ ಇತ್ತು, ಆ ತಾಳೆ ಮರಕ್ಕೆ ಹೊಡ್ಕೊಂಡು ಬಂದು ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಪೋಲ್ ಇತ್ತು, ಅದಕ್ಕೆ ಹೊಡೆದು ಕೆಳಗೊಂದು ತಾಳಿ ಮರ ಇತ್ತು ಎರಡು, ಆ ತಾಳಿ ಮರಕ್ಕೆ ಹೊಡೆಯುವಾಗ ವಿಮಾನ ಇಬ್ಬಾಗವಾಯಿತು. ಲೈಟ್ ಒಳಗಿದ್ದು ಮಕ್ಕಳು ಅಂಕಲ್ ಹೆಲ್ಪ್ ಮೀ ಅಂತ ಹೇಳ್ತಾ ಇತ್ತು. ಒಂದು ಮಗುವನ್ನು ನಾವು ಕಣ್ಣಾರೆ ನೋಡಿದ್ದೇವೆ, ಆ ಚಿಕ್ಕ ಮಗು ಫ್ರಾಕ್ ಹಾಕಿಕೊಂಡಿತ್ತು, ಆ ಮಗುವನ್ನು ಕಣ್ಣಾರೆ ನೋಡಿದೆ. ಆ ಮಗು ಆಚೆ ಈಚೆ ಓಡ್ತಿತ್ತು, ಉಮ್ಮ ಅಂತ ಕರೀತಿತ್ತು ಮಗು. ಅವನ ಚರ್ಮ ಎಲ್ಲ ಹೀಗೆ ಕೆಳಗೆ ಬಿದ್ದಿತ್ತು. ನಮಗೆ ಕೊನೆ ಕ್ಷಣದಲ್ಲಿ ಒಂದು ಮಾತನ್ನು ಹೇಳಿತ್ತು, ನನ್ನನ್ನು ಬಚಾವ್ ಮಾಡ್ಲಿಕ್ಕೆ ಆಗೋದಿದ್ದು ಸಾಧ್ಯ, ಪರವಾಗಿಲ್ಲ, ನನಗೆ ಒಂದು ಸ್ವಲ್ಪ ನೀರು ತಂದು ಕೊಡಿ ಅಂತ. ಇವತ್ತಿಗೆ ಸರಿಯಾಗಿ 15 ವರ್ಷಗಳ ಮೊದಲು ಅಂದ್ರೆ 2010 ಮೇ 22ರಂದು ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರದ ಕೆಂಜಾರಿನಲ್ಲಿ ದೇಶ ಕಂಡ ಭೀಕರ ದುರಂತವೊಂದು ಸಂಭವಿಸಿತ್ತು. ನಿಮಗೂ ನೆನಪಿರಬಹುದು, ಮಂಗಳೂರು ವಿಮಾನ ಅಪಘಾತ. 166 ಜನರನ್ನ ಹೊತ್ತು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಹೊರಟ ಏರ್ ಇಂಡಿಯಾ ಎಕ್ಸ್ಪ್ರೆಸ್ 812 ವಿಮಾನ ಲ್ಯಾಂಡಿಂಗ್ ಸಂದರ್ಭ ನಿಯಂತ್ರಣಕ್ಕೆ ಸಿಗದೆ ಉರುಳಿದ್ದು ರನ್ವೇಯ ಮುಂದಿರುವ ಕೆಂಜಾರಿನ ಪ್ರಪಾತಕ್ಕೆ. 158 ಜನರನ್ನ ಬಲಿ ಪಡೆದ ಈ ದುರಂತದಲ್ಲಿ ಬದುಕುಳಿದವರು 8 ಮಂದಿ. ಬೆಳಗ್ಗೆ ಸುಮಾರು 5:30 ವೇಳೆಗೆ ಏರ್ಪೋರ್ಟ್ಗೆ ಬಂದಿಳಿದ ವಿಮಾನ ನೇರವಾಗಿ ಗುಡ್ಡದಿಂದ ಪ್ರಪಾತಕ್ಕೆ ಬೀಳ್ತಾ ಇರುವ ಮೊದಲ ದೃಶ್ಯವನ್ನ ಕಂಡವರು ಮುಹಮ್ಮದ್ ಸಮೀರ್. ಈ ದುರಂತದ ಬಗ್ಗೆ ಪೊಲೀಸರಿಗೆ ಮೊದಲು ಮಾಹಿತಿ ನೀಡಿದ ವ್ಯಕ್ತಿ. ಇವರ ಹಾಗೆಯೇ ಆ ದಿನ ಘಟನಾ ಸ್ಥಳಕ್ಕೆ ಜೀವದ ಹಂಗು ತೊರೆದು ಮುನ್ನುಗ್ಗಿ ಗಾಯಗೊಂಡವರನ್ನ ರಕ್ಷಿಸಿದ ಬಜ್ಪೆ ಮರವೂರು ಕೆಂಜಾರಿನ ಸ್ಥಳೀಯ ನಿವಾಸಿಗಳು ಇವತ್ತಿಗೂ ಈ ಘಟನೆಯ ಭೀಕರತೆಗೆ ಬೆಚ್ಚಿ ಬೀಳ್ತಾರೆ. ಅವತ್ತಿನ ಘಟನೆ, ಆ ದಿನ ಏನಾಯಿತು ಎನ್ನುವ ನೆನಪುಗಳನ್ನ ನಮ್ಮ ಜೊತೆ ಮೆಲುಕು ಹಾಕಿದ್ದಾರೆ. ಬೆಳಿಗ್ಗೆ ನಾವು ಮಸೀದಿಯಿಂದ ಹೊರಗೆ ಬರ್ತಾ ಇರುವಾಗ ಈ ಫ್ಲೈಟ್ ಕ್ರ್ಯಾಶ್ ಆಗುವಂಥ ಒಂದು ಸೀನರಿ ನಮ್ಮ ಕಣ್ಣು ಮುದ್ದೆಗೆ ನಮಗೆ ನೋಡಲಿಕ್ಕೆ ಸಿಕ್ಕಿತ್ತು. ಎಷ್ಟು ಜೀವ ಇತ್ತೋ ಏನೋ ಅಂತ ಗೊತ್ತಿಲ್ಲ. ಆದರೆ ಒಮ್ಮೆಲೆ ದಿಗ್ಭ್ರಮೆಯಾಗಿ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಕೂಡಲೇ ನಾವು 100ಗೆ ಕಾಲ್ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ. ನಮಗೆ ಅಂದರೆ ಫ್ಲೈಟ್ ಬೀಳುವಾಗಲೇ ಗೊತ್ತಾಗಿದೆ, ಯಾಕಂದರೆ ನಮ್ಮ ಮನೆಯಲ್ಲಿ ನಿಯರೆಸ್ಟ್ ಒಂದು 200 ಮೀಟರ್ ಹತ್ತಿರದಲ್ಲಿ ನಮ್ಮ ಮನೆ ಇದೆ. ಒಂದು 6 ಗಂಟೆ ಹೊತ್ತಿಗೆ ಅಪ್ಪ ಅಟ್ಟಿಗೆ ಹೋಗಿದ್ದು. ಆಗ ಅಪ್ಪ ಬಂದು ಕರೆದ್ರು, ಏನೋ ಒಂದು ದೊಡ್ಡ ಶಬ್ದ ಆಯಿತು, ಅಲ್ಲಿ ರೈಲು ಏನಾದರೂ ಆಯಿತು ಅಂತ ನೋಡಿ ಬನ್ನಿ ಅಂತ. ನಾವು ಓಡಿಕೊಂಡು ಶಬ್ದ ಆದ ಹತ್ತಿರ ಓಡಿಕೊಂಡು ಹೋಗುವಾಗ ಅಲ್ಲಿ ಒಂದು ಹೊಗೆಯಾಗಿ ಬರ್ತಾಯಿತ್ತು. ಅದು ನೋಡುವಾಗ ಫ್ಲೈಟ್ ಬಿದ್ದಾಗಿತ್ತು. ಅಲ್ಲಿದ್ದ ಪರಿಸ್ಥಿತಿ ಅಂದರೆ ಚಿಂತಾಜನಕವಾಗಿತ್ತು. ನೋಡುವಾಗ ಬೆಂಕಿ ಹೊತ್ತಿ ಹುರಿತಾ ಇತ್ತು. ಫ್ಲೈಟ್ ಆಲ್ರೆಡಿ ಬಿದ್ದು 2 ಹೋಳಾಗಿತ್ತು, ಅದು 2 ತುಂಡಾಗಿ ಬಿದ್ದಿತ್ತು. ಮುಂದಿನ ಭಾಗ ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇತ್ತು. ನಾವು ಅಲ್ಲಿ ಹೋಗಿ ಮುಟ್ಟುವ ಸ್ಥಿತಿಗೆ ಅಲ್ಲಿ ಜನರದ್ದು ಬೊಬ್ಬೆ ಎಲ್ಲ ಕೇಳಿಸ್ತಾ ಇತ್ತು, ಮಕ್ಕಳ ಕೂಗೆಲ್ಲ ಕೇಳಿಸ್ತಾ ಇತ್ತು. ಮಂಗಳೂರು ವಿಮಾನ ನಿಲ್ದಾಣದ ರನ್ವೇಯಲ್ಲಿ ನಿಗದಿತ ಜಾಗಕ್ಕಿಂತ ಮುಂದೆ ಲ್ಯಾಂಡ್ ಆದ ವಿಮಾನ ಸಾಕಷ್ಟು ದೂರ ಸಾಗಲು ಅವಕಾಶವೇ ಇರಲಿಲ್ಲ. ರನ್ವೇಯಿಂದ ಮುಂದುವರಿದು ಎದುರಿಗಿದ್ದ ಮರಳಿನ ಮೇಲೆ ಸಾಗಿ ಅಲ್ಲೇ ಇದ್ದ ಸಿಗ್ನಲ್ ಟವರ್ಗೆ ಡಿಕ್ಕಿ ಹೊಡೆದ ಈ ವಿಮಾನ ನಂತರ ಬಿದ್ದದ್ದು ಕೆಳಗಿರುವ ಆದ್ಯಪಾಡಿ ರಸ್ತೆಯನ್ನು ದಾಟಿ ಅದರ ಕೆಳಗಿದ್ದ ಕೆಂಜಾರಿನ ಪ್ರಪಾತಕ್ಕೆ. ಎತ್ತರದ ಜಾಗದಿಂದ ಕೆಳಗೆ ಉರುಳಿ ಬೀಳುವಾಗ ವಿಮಾನದ ರೆಕ್ಕೆ ಮರಗಳಿಗೆ ಬಡಿದ ಪರಿಣಾಮ ವಿಮಾನ 2 ತುಂಡಾಗಿ ಹೊರಗೆಸೆಯಲ್ಪಟ್ಟ ಪ್ರಯಾಣಿಕರೇ ಬದುಕಿ ಉಳಿದವರು. ದಾರಿ ಮಾಡಿ ಹೋಗುವಾಗ ಸುಮಾರು 3-4 ಜನ ಕೆಳಗೆ ಬಿದ್ದಿದ್ರು. ಅವರನ್ನು ಒಂದು 2-3 ನಾವು ಸೇವ್ ಮಾಡಿಕೊಂಡು ಬಂದೆವು. ಒಬ್ಬರು ಇದ್ದರು, ಅವರನ್ನು ನಮ್ಮನ್ನು ಬಚಾವ್ ಮಾಡಿ ಅಂತ ಕರೆದ್ರು. ಅವರನ್ನು ಬಚಾವ್ ಮಾಡಲಿಕ್ಕೆ ಅಂತ ಹೋಗುವಾಗ ಅವರ ಸೊಂಟದ ಮೇಲೆ ವಿಮಾನದ ರೆಕ್ಕೆ ಬಿದ್ದಿತ್ತು. ಅವರನ್ನು ನಾವೊಂದು 3-4 ಜನ ಎಳೆಯುವ ಪ್ರಯತ್ನ ಮಾಡಿದೆವು. ಆದರೆ ಬೆಂಕಿಯ ಕೆನ್ನಾಲಿಗೆ ನಮ್ಮನ್ನು ಹತ್ತಿರ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಪಟ್ಟೆಯ ಹತ್ತಿರ ಹೋಗುವ ರಸ್ತೆ ಉಂಟು, ಸಪೂರದ ಆ ರಸ್ತೆಯಲ್ಲಿ ಹೋಗುವಾಗ ಒಬ್ಬ ನಿಂತಿದ್ದ, ಹೊಗೆಗೆ ಫುಲ್ಲು ಕಪ್ಪಾಗಿದ್ದ. ಮತ್ತು ಅವನನ್ನು ನಾನು ಬೈಕಲ್ಲಿ ಕೂರಿಸಿಕೊಂಡು ಹಿಂದೆ ಒಬ್ಬನನ್ನು ಇರಿಸಿ ಮರವರಿಗೆ ತಂದು ಒಂದು ರಿಕ್ಷಾದಲ್ಲಿ ಹಾಕಿ AJ ಆಸ್ಪತ್ರೆಗೆ ಕಳಿಸಿದ್ದೆವು. ಅವನ ಚರ್ಮ ಎಲ್ಲ ನನ್ನ ಹೀಗೆ ಕೆಳಗೆ ಬಿದ್ದಿತ್ತು. ಬ್ಯಾಕ್ ಸೈಡಿಂದ ಬಾಂಗ್ಲಾದೇಶ ಒಬ್ಬಳು ಕೋಲ್ಕತ್ತಾದವಳು ಯಾರೋ ಒಂದು ಡಾಕ್ಟರ್ ತುಂಬ ತಪ್ಪಿದ್ರು. ಅವರು ಈದ್ ಮರದ ನೆಲೆಯಲ್ಲಿ ಅವರು ಬಾಕಿಯಾಗಿದ್ರು. ಅವರ ಮರನ ಆಚೆ ಮಾಡಿ ಅವ್ರು ಹೆಂಗಾದ್ರು ಮಾಡಿ ಕರ್ಕೊಂಡು ನಡ್ಕೊಂಡು ತುಂಬಾ ಕಷ್ಟದಿಂದ ಅವ್ರು ನಡ್ಕೊಂಡು ಹೋದ್ರು. ಯಾರೋ ಒಬ್ರು ನಮ್ದು ಆ ಟ್ರೈನ್ ದೊಡ್ಡದು ಇದು ಬರ್ತದೆ, ಫ್ಯಾನ್ ಇಂದ ಹೊರಗೆ ಬರ್ತಾರೆ, ಎಳೀತಾ ಬರುದಿಲ್ಲ. 2-3 ಜನ ಸೇರಿ ಎಳೆದು ನೋಡಿದೆ, ಬಂದಿಲ್ಲ. ಮತ್ತೊಂದು ಅಲ್ಲಿ ಇನ್ನೊಂದು ದೃಶ್ಯ ಯಾವುದು ಕಣ್ಣಿಗೆ ಬರುವುದಂತ ಹೇಳಿದ್ರೆ, ಒಂದು ಮಗು ಆಚೆಯಿಂದ ಹೊರಗಿತ್ತು, ಚಿಕ್ಕ ಮಗು. ಆ ಮಗು ಕೂಗ್ತಾ ಇತ್ತು, ಚೀರಾಡ್ತಾ ಇತ್ತು. ಅದಕ್ಕೆ ಯಾಕಂದರೆ ನಮಗೆ ಆ ಮಗುವನ್ನು ಆಚೆ ಬಚಾವ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇಲ್ಲಿ ಮೇಲಿಂದಲೇ ಅದಕ್ಕೆ ಬರಲಿಕ್ಕೆ ದಾರಿ ಇದ್ದ. ನಮಗೆ ಒಂದು ಬೇಸರದ ವಿಷಯ ಏನಂತ ಹೇಳಿದ್ರೆ, ಆ ಕೈ ಕೊಟ್ಟ ಗಂಡಸು ಹೇಗೆ ಕೈ ಕೊಟ್ಟಿದ ಅದೇ ರೀತಿ ಮರಣವನ್ನು ಹೊಂದಿದ್ರು. ಅದು ನಮಗೆ ಒಂದು
ನಾವು ಮರೆಯಲಾರದ ಒಂದು ನೋವಂತ ಹೇಳ್ಬೋದು. ಯಾಕಂತ ಹೇಳಿದರೆ ಆ ಗಂಡಸು ನಮಗೆ ಕೊನೆ ಕ್ಷಣದಲ್ಲಿ ಒಂದು ಮಾತನ್ನು ಹೇಳಿತ್ತು, ನನ್ನನ್ನು ಬಚಾವ್ ಮಾಡಲಿಕ್ಕೆ ಆಗೋದಿದ್ದು ಸಾಧ್ಯ, ಪರವಾಗಿಲ್ಲ, ನನಗೊಂದು ಸ್ವಲ್ಪ ನೀರು ತಂದು ಕೊಡಿ ಅಂತ. ಮಂಗಳೂರು ವಿಮಾನ ನಿಲ್ದಾಣದ ಎಕ್ಸಿಟ್ ರಸ್ತೆಯಿಂದ ಮೇಲಕ್ಕೆ ಸಾಗುವಾಗ ಸಿಗುವ ಆದ್ಯಪಾಡಿ ರಸ್ತೆಯೊಂದೇ ದುರಂತದ ಸಂದರ್ಭ ಅಗ್ನಿಶಾಮಕ ದಳ, ಪೊಲೀಸರು, ರಕ್ಷಣಾ ಸಿಬ್ಬಂದಿ ದುರಂತ ಸ್ಥಳಕ್ಕೆ ತಲುಪಲು ಇದ್ದ ಏಕೈಕ ದಾರಿ. ಮತ್ತೊಂದು ಕೆಂಜಾರು ಪ್ರಪಾತದ ಕೆಳಗಿರುವ ರೈಲ್ವೆ ಹಳಿ ಸಮೀಪದ ದ್ವಿಚಕ್ರ ವಾಹನ ಮಾತ್ರ ಸಾಗುವ ಸಣ್ಣ ರಸ್ತೆ. ರಕ್ಷಣಾ ಕಾರ್ಯಕ್ಕೆ ಮೊದಲ ಅಡ್ಡಿಯಾಗಿದ್ದೇ ಈ ಸಮಸ್ಯೆ. ಮರಗಳು, ಪೊದೆಗಳಿಂದ ತುಂಬಿದ್ದ ಪ್ರಪಾತದಲ್ಲಿ ಬೆಂಕಿ ತಕ್ಷಣಕ್ಕೆ ನಂದಿಸಲು ಕೂಡ ಸಾಧ್ಯವಾಗಲಿಲ್ಲ. ಎಲ್ಲ ಹೋಗಿದ್ದು ಈ ಕಡೆಯಿಂದ, ಕೆಂಜಾರಿನಿಂದ ಹೋಗಿದ್ದು, ಇದು ಬಿದ್ದಿದ್ದು ಇಲ್ಲಿ ಪಟ್ಟೆ ಹತ್ತಿರ. ಮೇಲಿಂದ ಬಂದಂಥ ವಿಮಾನ ಅಲ್ಲಿ ತಾಳೆ ಮರಕ್ಕೆ ಹೊಡೆದು ಇಲ್ಲಿ ಸೀದಾ ಕೆಳಗೆ ಬಂದು ಇಲ್ಲಿ ಒಂದು ತಾಳೆ ಮರಕ್ಕೆ ಹೊಡೆದು ಬಿದ್ದಿದ್ದು. ಆ ಸಮಯದಲ್ಲಿ ವಿಮಾನ 2 ಇಬ್ಬಾಗವಾಗಿ ಅದರಲ್ಲಿ ಕೆಲವು ಜನರು ಹೊರಗೆ ಎಸೆಯಲ್ಪಟ್ಟಂಥ ಒಂದು 7-8 ಮಂದಿ ಜೀವನದಲ್ಲಿ ಬದುಕುಳಿದ್ರು. ಮತ್ತೆ ಎಲ್ಲ ಉಳಿದವರು ತಮ್ಮ ಕಣ್ಣೆದುರೇ ಸುಟ್ಟು ಕರಕಲಾದರು. ಕಾರ್ ಸರ್ವಿಸ್ ಬೆಂಕಿನಲ್ಲಿ ಅಷ್ಟು ಈಸಿ ಇರಲಿಲ್ಲ, ತುಂಬ ಕೆಳಗಿತ್ತು, ಅರ್ಧ ಕಿಲೋಮೀಟರ್ ಕೆಳಗಿತ್ತು, ಡೌನಲ್ಲಿ ಇತ್ತು. ಆ ಕಡೆಯಿಂದ ರಸ್ತೆ ಅವಕಾಶ ಇರಲಿಲ್ಲ, ರೈಲ್ವೆ ಟ್ರ್ಯಾಕ್ ಉಂಟು ಅಡ್ಡ. ನಾವು ಒಮ್ಮೆ ಮೇಲೆ ಹೋಗಿ ಕೆಳಗೆ ಬರುವಾಗ ನಮ್ಮ ಅಪ್ಪ ಮತ್ತು ನೆರೆಮನೆಯವರೆಲ್ಲ ನಮ್ಮನ್ನು ತಡೆದರು. ಯಾಕಂದರೆ ನೀವು ಹೋಗಬೇಡಿ, ವಿಮಾನ ಸ್ಫೋಟಗೊಳ್ತಾರೆ ಅಂತ. ತಂದೆ ಮತ್ತು ನೆರೆಮನೆಯವರು ತಡೆದೊಂದು 5 ನಿಮಿಷ ಆಗುವಾಗ ವಿಮಾನ ಬ್ಲಾಸ್ಟ್ ಆಗಿ ಸುಮಾರು 1 ಎಕರೆ ಜಾಗದಷ್ಟು ಹೊಗೆ ತಾಂಡವಾಡುತ್ತಿತ್ತು, ಹೊಗೆ ಮತ್ತು ಬೆಂಕಿ. ಒಂದು ಕಡೆಯಲ್ಲಿ ಮಾತ್ರ ಬೆಂಕಿಗೆ ಹತ್ಕೊಂಡಿದ್ದದು. ಮತ್ತು ಈ ಕೆಳಗೆ ಬಿದ್ದವರು ಮಧ್ಯದಲ್ಲಿ ಫ್ಲೈಟನ್ನು ಹೊಡೆದಿತ್ತು, ಆವಾಗ ಕೆಳಗೆ ಬಿದ್ದವರು ಕೆಳಗೆ ಬಿದ್ದು ಹೋಗಿದ್ರು. ಅದಲ್ಲದೆ ಈ ಕಡೆಯಲ್ಲಿ ಬಾಕಿಯಾದವರು ಅದರ ಒಳಗೇನೇ ಇದ್ದರು, ಅವರದ್ದು ಕಿರ್ಚಾಟ ಕೇಳ್ತಾ ಇದ್ದರು. ನಂತರ ಪೂರ್ತಿಯಾಗಿ ಬೆಂಕಿ ಹತ್ಕೊಂಡಿದ್ದ ಮೇಲೆ ಯಾರೋ ಕಿರ್ಚಾಟನೂ ಇಲ್ಲ, ಯಾರೋ ಶಬ್ದನೂ ಕೇಳಿಸ್ತಾ ಇರಲಿಲ್ಲ. ಕ್ಯಾಪ್ಟನ್ ಜ್ಲಾಟ್ಕೋ ಗ್ಲುಜಿಕಾ, ಫಸ್ಟ್ ಆಫೀಸರ್ ಹರ್ಬಿಂದರ್ ಸಿಂಗ್ ಅಹ್ಲುವಾಲಿಯಾ ಮತ್ತು 4 ಫ್ಲೈಟ್ ಅಟೆಂಡೆಂಟ್ಸ್ ಸೇರಿ 166 ಮಂದಿ ಈ ವಿಮಾನದಲ್ಲಿದ್ದರು. 16 ಬಾರಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡಿದ್ದ ಅನುಭವವು ಕ್ಯಾಪ್ಟನ್ಗೆ ಇತ್ತು. 2000 ಅಡಿ ಎತ್ತರದಲ್ಲಿದ್ದಾಗ ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಸಿಕ್ಕಿತು. ಆದರೆ ರನ್ವೇಯಲ್ಲಿ ಇಳಿದಾಗ ವಿಮಾನವನ್ನು ನಿಲ್ಲಿಸಲು ಉಳಿದದ್ದು ಕೇವಲ 2800 ಅಡಿಗಳು ಮಾತ್ರ. ಗುಡ್ಡದ ಮೇಲೆ ರನ್ವೇ ಇರುವ ಕಾರಣ ಮತ್ತು ಕಡಿದಾದ ಅಂಚುಗಳಿರುವ ಕಾರಣ ಮಂಗಳೂರಿನ ವಿಮಾನ ನಿಲ್ದಾಣದ ರನ್ವೇ ಟೇಬಲ್ ಟಾಪ್ ರನ್ವೇ ಎಂದೇ ಕರೆಯಲಾಗ್ತಾ ಇತ್ತು. ಕ್ರಿಟಿಕಲ್ ಏರ್ಫೀಲ್ಡ್ ಅಂತ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಘೋಷಿಸಿದ್ದ 7 ವಿಮಾನ ನಿಲ್ದಾಣಗಳಲ್ಲಿ ಮಂಗಳೂರು ವಿಮಾನ ನಿಲ್ದಾಣವೂ ಒಂದು. ಕ್ಯಾಪ್ಟನ್ ಗ್ಲೂಸಿಕಾ 90 ನಿಮಿಷಗಳಿಗಿಂತಲೂ ಹೆಚ್ಚು ಸಮಯ ವಿಮಾನದಲ್ಲೇ ನಿದ್ದೆ ಮಾಡಿದ್ರು. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಅವರ ಗೊರಕೆ ಶಬ್ದವು ರೆಕಾರ್ಡ್ ಆಗಿತ್ತು ಅಂತ ವಿಮಾನಯಾನ ಸಚಿವಾಲಯ ನೀಡಿದ್ದ ವರದಿ ತಿಳಿಸಿತ್ತು. ಒಂದು ಕಡೆ ವಿಮಾನ ಉರುಳಿ ಬಿದ್ದು ಬೆಂಕಿಗಾಹುತಿಗಾಗಿ ಒಳಗಿದ್ದವರು ಸಜೀವ ದಹನವಾಗಿದ್ದರೆ, ಈ ಕಡೆ ತಮ್ಮವರಿಗಾಗಿ ಕಾಯುತ್ತಾ ನಿಂತ ಕುಟುಂಬಸ್ಥರು, ಪತ್ನಿ, ಪತಿ, ಮಕ್ಕಳಿಗೆ ಇದ್ಯಾವುದರ ಅರಿವೇ ಇರಲಿಲ್ಲ. ಯಾರು ಪರವೂರಿನಿಂದ ಆ ಫ್ಲೈಟಲ್ಲಿ ಬಂದಿದ್ರು ಅವರನ್ನು ಕರ್ಕೊಂಡು ಹೋಗ್ಲಿಕ್ಕಾಗಿ ಎಷ್ಟೋ ಜನರಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಹೊರಗಿನಿಂದ. ಅವರಿಗೆ ಗೊತ್ತಿರಲಿಲ್ಲ ಈ ಥರ ಇನ್ಸಿಡೆಂಟ್ ಆಯಿತು ಅಂತೇಳಿ. ಸ್ವಲ್ಪ ಸಮಯ ಬಿಟ್ಟು ಒಂದು ಗಂಟೆ ನಂತರನೇ ಅವರಿಗೆ ಗೊತ್ತಾಗಿತ್ತು ಈ ಥರ ಇನ್ಸಿಡೆಂಟ್ ಆಗಿದೆ ಅಂದರೆ ಫ್ಲೈಟ್ ಎಂಟ್ರೆನ್ಸ್ ಇರೋದು ಆ ಭಾಗದಲ್ಲಿ, ಫ್ಲೈಟ್ ಬಿದ್ದಿದ್ದು ಇನ್ನೊಂದು ಭಾಗದಲ್ಲಿ. ಅಲ್ಲಿ ಮರಣವನ್ನು ಎತ್ತಾ ಇದ್ರು. ಆಗ ನಾವು ಕೂಡ ಅಲ್ಲಿ ಎತ್ತಲಿಕ್ಕೆ ಅಂತ ಹೋಗುವಾಗ, ಮರಣ ಎತ್ತುವಾಗ ಮರಣದ ಮಾಂಸದ ತುಂಡುಗಳು ಕೂಡ ನಮ್ಮ ಕೈಯಲ್ಲಿ ಬರ್ತಾಯಿತ್ತು. ಆ ಒಂದು ದೃಶ್ಯ ನಮ್ಮನ್ನು ಸತತ ಒಂದು ವಾರ ಯಾವುದೇ ತಿಂಡಿ ತಿನಸು ಮಾಡದಾಗೆ ಕಾಡಿತ್ತು. ಆ ಟೈಮಿನಲ್ಲಿ ಆಘಾತವೆಂದರೆ ಅದು ಹೇಳಲಿಕ್ಕಿಲ್ಲ. ಬಚ್ಪೆಯಿಂದ ಕೆಲವು ಹುಡುಗರೆಲ್ಲ ಇದ್ದರು, ಅವರು ತನ್ನ ಜೀವದ ಹಂಗೆಲ್ಲ ತೊರೆದು ಅವರು ಈ ಶವವನ್ನೆಲ್ಲ ಎತ್ಕೊಂಡು ಎಲ್ಲ ಇವರಿಗೆ ನಮ್ಮ ಅಗ್ನಿಶಾಮಕ ದಳದವರಿಗೆಲ್ಲ ಸಹಾಯ ಮಾಡಿದ್ದಾರೆ. ರವೀಂದ್ರ, ಶೇಖರ್, ಮತ್ತು ನನ್ನ ತಮ್ಮದ ಹೇಮಚಂದ್ರ, ಮತ್ತು ನನ್ನ ತಂದೆ, ಮತ್ತು ಬದಿಯ ಮನೆಯ ರಾಮನ್ ಅಂತಿದ್ರು, ಮತ್ತು ತಾರ್ನಾಥ್, ಮತ್ತೆ ತುಂಬ ಸಂಗಡಿಗರು ಬಂದಿದ್ರು. ಇಲ್ಲಿಂದ ಈಶ್ವರ ಅಂದ್ರೆ ಅವರ ರಿಕ್ಷಾದಲ್ಲಿ ಕಳಿಸಿದ್ರು. ನಮ್ಮ ಇದರಲ್ಲಿ ನನ್ನ ಜೀವನದಲ್ಲಿ ನಾನು ತುಂಬಾ ಕರಾಳ ದಿನಗಳನ್ನು ಭಾರತ ದೇಶದಲ್ಲಿ ಕಂಡಿದ್ದೇನೆ. ಆದರೆ ಇದು ನಮ್ಮ ಮನೆ ಪರಿಸರದಲ್ಲಿ 200 ಮೀಟರ್ ಹತ್ತಿರದಲ್ಲಿ ಆದ್ರಿಂದ ನಾವು ಸಾಯುವ ತನಕ ಒಂದು ಕರಾಳ ದಿನವೇ. ಇವತ್ತಿಗೂ ತುಂಬ ಬೇಸರ ಆಗ್ತಾ ಇದೆ. ಅವತ್ತಿದ್ದು ಇದು ನೆನೆಸುವಾಗ ಸ್ವಲ್ಪ ಏನೂ ಅಲ್ಲ, ಅಷ್ಟು ಬೇಸರ ಆಗ್ತಾ ಇದೆ. ಯಾಕೆಂದರೆ ಅದು ಆವತ್ತು ಎಷ್ಟೋ ಜೀವಗಳು ನಮ್ಮ ಕಣ್ಣೆದುರಲ್ಲಿ ಎಲ್ಲ ಹೊತ್ಕೊಂಡಂಥ ಎಲ್ಲ ಕರಕಲಾಗಿತ್ತು. ಎಲ್ಲ ಸಾಧಾರಣ ಬೆಂದ ಜೀವಗಳನ್ನು ನೋಡುವಾಗ ತುಂಬ ಮನಸ್ಸಿಗೆ ತುಂಬ ನೋವಾಗಿದೆ. ಆ ಚೀರಾಟದ ಒಂದು ಕೂಗು, ಆ ಮಗುವಿನ ದೃಶ್ಯ ಮತ್ತು ಆ ಒಂದು ಗಂಡಸು ನನಗೆ ಕೊನೆ ಕ್ಷಣದಲ್ಲಿ ಏನನ್ನು ಬುರ್ದು ಪೋಯದಲ್ಲ ಮಲ್ಲಜ್ಜಿ ಒಂಜಿ ಬಾಯಿಗೆ ನೀರು ಕೊಡ್ದು ಪೋಲೆ ಅಂತ ಒಂದು ಮಾತನ್ನು ಹೇಳಿದ್ರು. ಒಂದು ಬಾಯಿಗೆ ಸ್ವಲ್ಪ ನೀರು ಕೊಟ್ಟು ಹೋಗಿ ಅಂತ. ಅದು ನಾನು ಸಾಯುವವರೆಗೆ ಅಥವಾ ನನ್ನ ಒಟ್ಟಿಗೆ ಬಂದವರು ಸಾಯುವವರೆಗೆ ಮರೆಯಲಾರದ ಒಂದು ಶಬ್ದ ಅದು.